ಸಂತೋಷ್ ಲಾಡ್ ಅವರು ಧಾರವಾಡದ ಕಾರ್ಯಕ್ರಮದಲ್ಲಿ ಒಂದು ವಿವಾದ ಅದು ಹಿಂದೂ ಅನ್ನೋ ಪದವನ್ನು ಒಪ್ಪಿಗೆ ಹಾಕಿದ್ರೆ ಅಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಅಂತ ಮಾತಾಡಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಪ್ರಮುಖ ಮುಂಚೆ ಹಿಂದೂ ಪದಕ್ಕೆ ಇರಲಿಲ್ಲ ಅನ್ನೋ ನೋಡಿ, ಅವರಿಗೆ ಇತಿಹಾಸದ ಪರಿಚಯ ಕಡಿಮೆ ಅಂತ ನನಗೀಗ ಅನಿಸ್ತದೆ. ಅವರು ಮಾನ್ಯ ಸಚಿವರು, ಗೌರವದಿಂದ ಹೇಳ್ತೇನೆ, ಇಂತಹ ವಿಚಾರಗಳಿಗೆ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸದ ಬಗ್ಗೆ ಮಾತಾಡಬೇಕು. ಯಾವತ್ತು ಈ ದೇಶ ವಿಭಜನೆ ಆಯಿತೋ, ಯಾವತ್ತು ಪಾಕಿಸ್ತಾನ್ ಅನ್ನೋದು ಈ ಪ್ರಪಂಚದಲ್ಲಿ ನಾಮಕರಣ ಆಯಿತೋ, ಹಿಂದೂಸ್ತಾನ ಅನ್ನೋದು ಕೂಡ ಆವತ್ತೇ ನಾಮಕರಣ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಪಾಕಿಸ್ತಾನ್ ಮತ್ತು ಹಿಂದೂಸ್ತಾನ್ ಅನ್ನೋ ಹೆಸರುಗಳು ಪ್ರಚಲಿತವಾಗಿದ್ದವು. ಇದು ಇತಿಹಾಸ. ಕಾಂಗ್ರೆಸ್ ಅದನ್ನ ಇಂದೂ ಮಾಡಲಿಕ್ಕಾಗಲಿಲ್ಲ, ಮುಂದೂ ಮಾಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ಹೇಳ್ತಾರೆ ಅವರು, ಈ ದೇಶ ಹಿಂದೂಸ್ತಾನ್ ಆಗಲಿಕ್ಕೆ ನಾವು ಬಿಡಲ್ಲ ಅಂತ. ಮಾನ್ಯ ನಾಯಕರೇ, ಹಿಂದೂಸ್ತಾನ ನೀವು ಮಾಡೋದು ಬೇಕಾಗಿಲ್ಲ, ನಾವ್ಯಾರು ಹೇಳೋದು ಬೇಕಾಗಿಲ್ಲ. ಇದು ಹಿಂದೂಸ್ತಾನ ಆಗಿ ಈಗಾಗಲೇ 70-80 ವರ್ಷಗಳು ಆಗೋಗಿದೆ. ಮುಂದುವರಿಸಿಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿದೆ. ನೀವು ಅಡ್ಡ ನಿಂತರೂ ಈ ದೇಶ ಹಿಂದೂಸ್ತಾನ್ ಅನ್ನೋದನ್ನ ನಾವು ಹೇಳದೇ ಇದ್ರೂ ಕೂಡ, ಇದಕ್ಕೆ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದೇ ಮುಸಲ್ಮಾನ ಬಂಧುಗಳೇ. ಆ ಕಾಲದಲ್ಲಿ ಯಾರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರೋ, ಸ್ವತಂತ್ರ ಪಡೀಬೇಕು ಅಂತೇಳಿ ಹೋರಾಟ ಮಾಡ್ತಿದ್ರು, ಆ ಕಾಲದಲ್ಲಿ ಬರೀ ಹಿಂದೂಗಳೇ ಹೋರಾಟ ಮಾಡಲಿಲ್ಲ, ಮುಸಲ್ಮಾನ್ ಬಂಧುಗಳು ಕೂಡ ಅದರಲ್ಲಿದ್ರು. ಅವರು ಅವತ್ತು ದೇಶ ವಿಭಜನೆ ಮಾಡತಕ್ಕಂಥ ಕಾಲದಲ್ಲಿ ಇದು ಹಿಂದೂಸ್ತಾನ, ನಮಗೆ ಪಾಕಿಸ್ತಾನ ಬೇಕು ಅಂತ ಮಾಡಿಕೊಂಡು ಪಾಕಿಸ್ತಾನ ಮಾಡಿಕೊಂಡು ಹೋದವರೇ ಹೊರತು ಆ ಕಾಲಕ್ಕೇನೆ ಹಿಂದೂಸ್ತಾನ ಅನ್ನೋದು ಪ್ರಚಲಿತವಾಗಿತ್ತು. ಕಾಂಗ್ರೆಸ್ ಕುರುಡು ಕಾಂಗ್ರೆಸ್ ಅದು. ಇವತ್ತ ಆ ಕಾಂಗ್ರೆಸ್ ಒರಿಜಿನಾಲಿಟಿ ಏನು ಉಳಿದಿಲ್ಲ ಬಿಡಿ. ಆದ್ರಿಂದ ಅವರು ಮಾತಾಡಿದ್ದಾರೆ ಹೊರತು ಇದು ಹಿಂದೂಸ್ತಾನ ಅನ್ನೋದನ್ನ ಯಾರು ಆದರೂ ಮರೆಯೋಂಗಿಲ್ಲ. ನೋಡಿ, ಅವರಿಗೆ ಇತಿಹಾಸದ ಪರಿಚಯ ಕಡಿಮೆ ಅಂತ ನನಗೀಗ ಅನಿಸ್ತದೆ. ಅವರು ಮಾನ್ಯ ಸಚಿವರು, ಗೌರವದಿಂದ ಹೇಳ್ತೇನೆ, ಇಂತಹ ವಿಚಾರಗಳಿಗೆ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸದ ಬಗ್ಗೆ ಮಾತಾಡಬೇಕು. ಯಾವತ್ತು ಈ ದೇಶ ವಿಭಜನೆ ಆಯಿತೋ, ಯಾವತ್ತು ಪಾಕಿಸ್ತಾನ್ ಅನ್ನೋದು ಈ ಪ್ರಪಂಚದಲ್ಲಿ ನಾಮಕರಣ ಆಯಿತೋ, ಹಿಂದೂಸ್ತಾನ ಅನ್ನೋದು ಕೂಡ ಆವತ್ತೇ ನಾಮಕರಣ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಪಾಕಿಸ್ತಾನ್ ಮತ್ತು ಹಿಂದೂಸ್ತಾನ್ ಅನ್ನೋ ಹೆಸರುಗಳು ಪ್ರಚಲಿತವಾಗಿದ್ದವು. ಇದು ಇತಿಹಾಸ. ಕಾಂಗ್ರೆಸ್ ಅದನ್ನ ಇಂದೂ ಮಾಡಲಿಕ್ಕಾಗಲಿಲ್ಲ, ಮುಂದೂ ಮಾಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ಹೇಳ್ತಾರೆ ಅವರು, ಈ ದೇಶ ಹಿಂದೂಸ್ತಾನ್ ಆಗಲಿಕ್ಕೆ ನಾವು ಬಿಡಲ್ಲ ಅಂತ. ಮಾನ್ಯ ನಾಯಕರೇ, ಹಿಂದೂಸ್ತಾನ ನೀವು ಮಾಡೋದು ಬೇಕಾಗಿಲ್ಲ, ನಾವ್ಯಾರು ಹೇಳೋದು ಬೇಕಾಗಿಲ್ಲ. ಇದು ಹಿಂದೂಸ್ತಾನ ಆಗಿ ಈಗಾಗಲೇ 70-80 ವರ್ಷಗಳು ಆಗೋಗಿದೆ. ಮುಂದುವರಿಸಿಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿದೆ. ನೀವು ಅಡ್ಡ ನಿಂತರೂ ಈ ದೇಶ ಹಿಂದೂಸ್ತಾನ್ ಅನ್ನೋದನ್ನ ನಾವು ಹೇಳದೇ ಇದ್ರೂ ಕೂಡ, ಇದಕ್ಕೆ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದೇ ಮುಸಲ್ಮಾನ ಬಂಧುಗಳೇ. ಆ ಕಾಲದಲ್ಲಿ ಯಾರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರೋ, ಸ್ವತಂತ್ರ ಪಡೀಬೇಕು ಅಂತೇಳಿ ಹೋರಾಟ ಮಾಡ್ತಿದ್ರು, ಆ ಕಾಲದಲ್ಲಿ ಬರೀ ಹಿಂದೂಗಳೇ ಹೋರಾಟ ಮಾಡಲಿಲ್ಲ, ಮುಸಲ್ಮಾನ್ ಬಂಧುಗಳು ಕೂಡ ಅದರಲ್ಲಿದ್ರು. ಅವರು ಅವತ್ತು ದೇಶ ವಿಭಜನೆ ಮಾಡತಕ್ಕಂಥ ಕಾಲದಲ್ಲಿ ಇದು ಹಿಂದೂಸ್ತಾನ, ನಮಗೆ ಪಾಕಿಸ್ತಾನ ಬೇಕು ಅಂತ ಮಾಡಿಕೊಂಡು ಪಾಕಿಸ್ತಾನ ಮಾಡಿಕೊಂಡು ಹೋದವರೇ ಹೊರತು ಆ ಕಾಲಕ್ಕೇನೆ ಹಿಂದೂಸ್ತಾನ ಅನ್ನೋದು ಪ್ರಚಲಿತವಾಗಿತ್ತು. ಕಾಂಗ್ರೆಸ್ ಕುರುಡು ಕಾಂಗ್ರೆಸ್ ಅದು.
ಇವತ್ತ ಕಾಂಗ್ರೆಸ್ ಒರಿಜಿನಾಲಿಟಿ ಏನು ಉಳಿದಿಲ್ಲ ಬಿಡಿ. ಆದ್ರಿಂದ ಅವರು ಮಾತಾಡಿದ್ದಾರೆ ಹೊರತು ಇದು ಹಿಂದೂಸ್ತಾನ್ ಅನ್ನೋದನ್ನ ಯಾರು ಆದರೂ ಮರೆಯೋಂಗಿಲ್ಲ.